ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್‌ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ತುಂಬಾ ಜನ ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ. ಪ್ಲೀಸ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಬರುತ್ತೆ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ತಗೋಬೇಕು ಅಂತ ತೋರಿಸ್ತೀನಿ. ನಾನು ಈ ಸೈಜ್ ದೊಡ್ಡ ಗ್ಲಾಸ್ ಅಲ್ಲಿ 4 ಗ್ಲಾಸ್ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಇದು 6ರಿಂದ 7 ಜನಕ್ಕೆ ಆಗುವಷ್ಟು ನಾನು ತಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಕಡಿಮೆ ಜನ ಇದ್ರೆ 2 ಗ್ಲಾಸ್ ಹಾಕೊಳ್ಳಿ. ಸಣ್ಣ ಗ್ಲಾಸ್ ಅಲ್ಲಿ ಬೇಕು ಅಂದ್ರೆ ಸಣ್ಣ ಗ್ಲಾಸ್ ಅಲ್ಲೂ ಹಾಕೋಬಹುದು. ನಾನು ಇದು ದೊಡ್ಡ ಗ್ಲಾಸ್ ಅಲ್ಲಿ 1 ಕೆಜಿ ಅಷ್ಟು ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ. ಇದಕ್ಕೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟು 4 ಗ್ಲಾಸ್ ಅಂದ್ರೆ 1 ಕೆಜಿ ಆಗುತ್ತೆ ಅದು ಕರೆಕ್ಟ್ ಆಗಿ. ಸಬ್ಸಿಗೆ ಸೊಪ್ಪು ಒಂದು ಮೀಡಿಯಂ ಸೈಜ್ ಕಟ್, ಮತ್ತೆ ಒಂದು 5 ಈರುಳ್ಳಿ ಸಣ್ಣ ಸಣ್ಣಗೆ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಹಸಿಮೆಣಸಿನಕಾಯಿ ಒಂದು 6 ಹಾಕಿದ್ದೀನಿ, ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು 2 ಸ್ಪೂನ್. ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋಕೆ ಬಾಯ್ಲ್ ವಾಟರ್ ಹಾಕ್ಬೇಕು. ತಣ್ಣೀರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ 4 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 4 ಗ್ಲಾಸ್ ನೀರ್ ಹಾಕೊಂಡು ಅದನ್ನ ಕುದಿಸ್ಕೊತಾ ಇದ್ದೀನಿ. ಇವಾಗ ಇದನ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದು ಕುದಿಯೋ ಅಷ್ಟರಲ್ಲಿ ಇವಾಗ ಇದಕ್ಕೆ ಏನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್, ಕಟ್ ಮಾಡಿಟ್ಟಿರೋ ಆನಿಯನ್ ಹಾಕೊಳ್ಳಿ. ಸಣ್ಣ ಕಟ್ ಮಾಡಿರೋ ಆನಿಯನ್ ಒಂದು 6 ಇಲ್ಲ 5, ಮತ್ತೆ ಸಬ್ಸಿಗೆ ಸೊಪ್ಪು ಅದನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕೊಳ್ಳಿ. ಮತ್ತೆ ಹಸಿಮೆಣಸಿನಕಾಯಿ ಅದು ಒಂದು 6, ಅದು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳಿ. ಆಮೇಲೆ ಉಪ್ಪು ಇದು 2 ಸ್ಪೂನ್ ಕರೆಕ್ಟ್ ಆಗಿ ತಗೊಂಡಿದ್ದೀನಿ 1 ಕೆಜಿಗೆ. ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಬಾಯ್ಲ್ ಆಗ್ತಿರೋ ವಾಟರ್ನ ಇದಕ್ಕೆ ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆಗಿದೆ. ಇವಾಗ ನೋಡಿ ಕುದಿತಿರೋ ವಾಟರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಅರ್ಧ ವಾಟರ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನರ್ಧ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ತುಂಬಾ ಒಂದೇ ಸಲಕ್ಕೆ ಎಲ್ಲಾ ನೀರು ಹಾಕೊಂಡ್ಬಿಟ್ರೆ ಮಿಕ್ಸ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹಾಫ್ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಹಾಕ್ಬೇಡಿ. ಯಾಕೆಂದ್ರೆ ಬಾಯ್ಲ್ ವಾಟರ್ ಕೈ ಸುಟ್ಟೋಗುತ್ತೆ. ಅದಕ್ಕೆ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಇನ್ನರ್ಧ ವಾಟರ್ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ಇನ್ನರ್ಧ ಮಿಕ್ಕಿರೋ ವಾಟರ್ ಎಲ್ಲ ಹಾಕೊಂಡ್ಬಿಡಿ. ಅದಕ್ಕೆ ಎಲ್ಲ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾನು ಆರೋದಕ್ಕೆ ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಗೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಬಿಸಿದೆಲ್ಲ ಆರ್ಬೇಕು, ಇಲ್ಲಾಂದ್ರೆ ಹಾಗೆ ಕೈ ಹಾಕಿದ್ರೆ ಕೈ ಸುಟ್ಟೋಗುತ್ತೆ. ಅದನ್ನ ಉಂಡೆ ಮಾಡಕ್ ಆಗಲ್ಲ ನಮ್ಗೆ. ಅದಕ್ಕೆ ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಗೆ ಬಿಟ್ಬಿಡಿ. ಇದು ನೋಡಿ ಸ್ವಲ್ಪ ಆರದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲಾನು. ನೋಡಿ ಇವಾಗ ಈ ತರ ಟೆಕ್ಸ್ಚರ್ ಅಲ್ಲಿ ಇರ್ಬೇಕು. ಎಲ್ಲ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಾಟ್ ವಾಟರ್ ಹಾಕೋದ್ರಿಂದ ಇದು ಮೆತ್ತಗಾಗಲ್ಲ, ಚೆನ್ನಾಗಿ ಇರುತ್ತೆ. ಇದನ್ನ ಚೆನ್ನಾಗಿ ಉಂಡೆ ಮಾಡ್ಬೋದು. ನೋಡಿ ಈ ತರ ಉಂಡೆ ಮಾಡೋ ತರ ಇರ್ಬೇಕು ಇದು. ನೋಡಿ ಈ ತರ ಚೆನ್ನಾಗಿ ಉಂಡೆ ಆಗ್ಬೇಕು. ಕೈಗೆಲ್ಲ ತುಂಬಾ ಅಂಟ್ಕೊಳ್ದೆ ಇರೋ ತರ ಚೆನ್ನಾಗಿ ಆಗತ್ತೆ ಹಾಟ್ ವಾಟರ್ ಹಾಕೋದ್ರಿಂದ. ಅದಕ್ಕೇನೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಇದು ಅಕ್ಕಿ ರೊಟ್ಟಿಗೆ. ಈ ತರ ಇದ್ರೆ ತಟ್ಟೋದಕ್ಕೆ ಸಲೀಸಾಗಿ ತಟ್ಬೋದು ಆರಾಮ. ಇವಾಗ ಇದಾಗಿದೆ ಅಕ್ಕಿ ರೊಟ್ಟಿ ಹಿಟ್ಟು. ಇದನ್ನ ಡೈರೆಕ್ಟ್ ನಾವು ಪ್ಯಾನ್ ಮೇಲೆ ಕೂಡ ತಟ್ಕೋಬಹುದು, ಇಲ್ಲಾಂದ್ರೆ ಬಟರ್ ಪೇಪರ್ ಮೇಲೆ ಕೂಡ ತಟ್ಕೋಬಹುದು. ನಾನು ಪ್ಯಾನ್ ಮೇಲೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ತರ ನೋಡಿ ತಟ್ಕೊಳ್ಳಿ. ಸ್ವಲ್ಪ ಕೈ ಅಂಟ್ತಾ ಇದ್ರೆ ಸ್ವಲ್ಪ ನೀರ್ ಹತ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ, ಅವಾಗ ಕಿತ್ತೋಗಲ್ಲ. ಒಂದ್ ಸ್ವಲ್ಪ ನೀರ್ ಹತ್ಕೊಂಡು ತಟ್ಕೊಳ್ಳಿ. ಇವಾಗ ನೋಡಿ ಈ ತರ ಸಲೀಸಾಗಿ ತಟ್ಬೋದು. ಸ್ವಲ್ಪ ನೀರ್ ಹತ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಒಂಚೂರ್ ಕೂಡ ಕಿತ್ತೋಗಲ್ಲ. ನೋಡಿ ಇವಾಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಇವಾಗ ಆಯ್ತು. ಈ ತರ ಎಲ್ಲ ತೆಳುಗೆ ತಟ್ಕೋಬಹುದು. ಅಕ್ಕಿ ಹಿಟ್ಟು ಚೆನ್ನಾಗಿ ಬಂದಿದ್ರೆ ಈ ತರ ತೆಳುವಾಗಿ ತಟ್ಕೋಬಹುದು. ಅದು ಅಕ್ಕಿ ಹಿಟ್ಟು ಚೆನ್ನಾಗಿ ಬರ್ಲಿಲ್ಲ ಅಂತಂತಂದ್ರೆ ಮಿಕ್ಸ್ ಮಾಡ್ಕೊಳ್ಳೋದು ಈ ತರ ಚೆನ್ನಾಗಿ ಬರಲ್ಲ.
ಕಿತ್ತೋಗುತ್ತೆ ಮಧ್ಯದಲ್ಲಿ, ಆಮೇಲೆ ಅಂಟ್ಕೊಂಡ್ಬಿಡುತ್ತೆ ಕೈಗೆಲ್ಲನೂ. ನೋಡಿ ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಇದಕ್ಕೆ ನಾನು ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆ ಇವಾಗ ಕ್ಯಾಪ್ಸಿಕಮ್ ಯೂಸ್ ಮಾಡಿ, ಕ್ಯಾಪ್ಸಿಕಮ್ ಪೀನಟ್ ಮಸಾಲ ಮಾಡಿ ಇದಕ್ಕೆ ಕಾಂಬಿನೇಷನ್ ಮಾಡಿದ್ದೀನಿ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ನಮ್ಮನೇಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಇದನ್ನೇ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.